जय गुरु मंगल नमः पार्वतीहर महादेव देवी पादारविंद वेगति ಗೋವಿಂದ ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಈ ಮಹಿಷಾಸುರನ ಮಾಂಡಲಿಕರಾಗಿರ್ತಕ್ಕಂಥ ರುದ್ರಗ್ರ ಅಂತಕ್ಕಂಥವರು ಇಂದಿನ ಅಧ್ಯಾಯದಲ್ಲಿ ದೇವಿಯಿಂದ ಹತವಾಗಿ ಓದುವಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದು, ಮತ್ತು ಈಗ ಮಹಾಪರಾಕ್ರಮಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಚಿವ ರುದ್ರಗ್ರ ಮಡಿದಿದ್ದನ್ನು ನೋಡಿ ಚಿಕ್ಷುರಾಖ್ಯ ಅಂತಕ್ಕಂಥವು ದಂಡೆತ್ತಿ ದೇವಿ ಮೇಲೆ ಯುದ್ಧಕ್ಕೆ ಬರ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಚಿಕ್ಷುರ ಅಂದರೆ ನಾನೆಂಬ ವೃತ್ತಿಯು ನೇತ್ರಕ್ಕೆ ಸಂಬಂಧಿಸಿದ ರೂಪಗಳನ್ನು ಮೋಹಿಸುವುದು, ಪರಿಸ್ಥಿತಿಯರ ಆಶೆಯುಳ್ಳವನು ಚಿಕ್ಷುರ ಎನಿಸುವನು. ಆ ಚಿಕ್ಷುರನ ಬಲ ಅಂದರೆ ಈತನ ಪಂಚಾನನ ಸಮಾನನು. ಈತನ ಬಾಣದ ಹೊಡೆದಕ್ಕೆ ಉಳಿದವರು ಯಾರೂ ಇಲ್ಲ. ತ್ರಿಮೂರ್ತಿಗಳು, ವಿಶ್ವಾಮಿತ್ರ, ಪರಾಶರಾದಿ ಮಹಾಮುನಿಗಳು, ಜಯಮಿಷ, ವಸಿಷ್ಠ ಮೊದಲಾದ ಋಷಿಗಳು, ನಹುಷ, ಚಂದ್ರ, ಇಂದ್ರಾದಿ ಮಹನೀಯರುಗಳೆಲ್ಲರೂ ಕೂಡ ಆ ಕಾಮನ ವಶವಾಗಿದ್ದರು. ಮುಕ್ಕಿನ ಬಾಣವನ್ನು ತಾಳಬಹುದು, ಕಾಮನ ಬಾಣಕ್ಕೆ ಸಿಕ್ಕಿ ತಾಳುವುದು ದುಸ್ತರವು ಎಂಬುದಾಗಿ ಸಹಾಯಕರು ಅಂದರೆ ಚಿಕ್ಷುರನಿಗೆ ಹೂವು, ಚಂದನ, ಸ್ತ್ರೀ ಮೊದಲಾದ ಭೋಗದ್ರವ್ಯಗಳು, ಬೆಳದಿಂಗಳು, ಚಂದ್ರ, ನಂದನ ಮೇಘ, ಮಂದಮಾರುತ, ಕೋವಿಲೆ, ಶೃಂಗಾರ ಇತ್ಯಾದಿಗಳು, ಸ್ತ್ರೀಯರ ಕಡೆಗಣ್ಣು ನೋಟ ಮೊದಲಾದ ಬಿಲ್ಲು, ಪುಷ್ಪ, ಬಾಣಗಳು ಇವನಿಗೆ ಸಹಕಾರವನ್ನು ಮಾಡ್ತಾರೆ ಚಿಕ್ಷುರನಿಗೆ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದೆ ಆ ಚಿಕ್ಷುರ ಯಾವ ರೀತಿಯಾಗಿ ದಂಡೆತ್ತಿ ಬರ್ತಾ ಇದ್ದಾನೆ. ಶಿವರು ಸೂತ ಪುರಾಣಿಕರು ಆ ಶೌನಕ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳ್ತಾ ಇರುವಾಗ ಆ ದೇವಿಯ ಎದುರಿನಲ್ಲಿ ಪ್ರಾಣವನ್ನು ಕಳೆದುಕೊಂಡವರಲ್ಲದೆ ಉಳಿದವರು ಯಾರೂ ಇರಲಿಲ್ಲ. ಬಳಿಕ ಚಿಕ್ಷುರನ ಬಲ ಓಡಿ ಹೋಗಲು ಸಾಲಿನ ಹೆಣಗಳನ್ನು ನೋಡುತ್ತಾ ಹಣೆಯಲ್ಲಿ ಬೆರಳಿಟ್ಟು ರಾಕ್ಷಸರ ಜೀವಮಾನ ಸ್ಥಿತಿಯು ಹೇಗಿರುವುದು ಶಿವಶಿವ ಎಂದಿರುತ್ತಾ ಆಶ್ಚರ್ಯವುಳ್ಳವನಾದನು ಚಿಕ್ಷುರ. ಮತ್ತು ಎಂದಿಗೆಯು ತಾನಿಲ್ಲವೀ ಪರಿಯಂದದಲ್ಲಿ ಧನುಜರಿಗೆ ಪರಿಭವ ಇಂದು ರಸಿದೋ ಮಾರುದಗ್ರರು ಮಡಿದುದಾಶ್ಚರ್ಯ ಕೊಂದಡತೆ ಅರಸುಗಳ ದೈತ್ಯರಿಗಿಂದು ಮೃತ್ಯುವೆ ಅಹುದು ಸ್ತ್ರೀಯರೆಂದು ತುಡುಕಿದನೋ ಚಿಕ್ಷುರನಾದ ಕಾರ್ಮುಕವ ರಾಕ್ಷಸರಿಗೆ ಈ ರೀತಿಯ ಸೋಲು ಯಾವತ್ತಿಗೂ ಕಂಡಿರಲಿಲ್ಲ, ಎಂದೆಂದಿಗೂ ಕಂಡಿರಲಿಲ್ಲ. ಇಂದು ರಸಿರುವ ಮೃತಕರು ಮುಡಿದಿದ್ದು ಬಹಳ ಆಶ್ಚರ್ಯಕರವಾಗಿದೆ. ಬಹು ಅರಸರನ್ನ ಕೊಂದಳು ಈಕೆಯು ಸ್ತ್ರೀಯಲ್ಲ, ರಾಕ್ಷಸರಿಗೆ ಮೃತ್ಯುವಾಗಿಯೇ ಬಂದಿರುವಳು ಎಂಬುದಾಗಿ ಆ ಚಿಕ್ಷುರ ದೇವಿಯನ್ನ ನೋಡ್ತಾ ಇದ್ದಾನೆ. ಮತ್ತು ಆ ಸೈನ್ಯಕ್ಕೆ ಯಾವ ರೀತಿಯಾಗಿ ಸಜ್ಜಾಗ್ತಾ ಇದ್ದಾನೆ. ಸೈನ್ಯ ಆ ದೇವಿಯ ಬಾಣಗಳಿಗೆ ಸಿಕ್ಕಿ ಓಡ್ತಾ ಇರ್ತಕ್ಕಂಥದ್ದನ್ನ ಎದರಿಕೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ನೋಡಿ ಈ ಚತುರಂಗ ಬಲವು ತಿರುಗಿ ಮತ್ತೆ ಕೂಡಿಸ್ತಾ ಇದ್ದಾನೆ. ಅರಸುಗಳಿಗೆ ಸಾಲಾಗಿ ಛತ್ರಗಳನ್ನು ಹಿಡಿದಿದ್ದರು. ಅದೇ ಕಾಲಕ್ಕೆ ರಥ, ಆನೆ, ಕುದುರೆ, ಕಾಲಾಳುಗಳು ಭಯಂಕರ ಯುದ್ಧ ಮಾಡತಕ್ಕಂಥ ಶೂರರು ಮತ್ತೆ ಆ ದೇವಿಯ ಸುತ್ತ ಮುತ್ತುತ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಕರೆದವ ಉದೇ ಕಿರೀಟದ ಮೇಲೆ
ಮಳೆಗಾಲದ ಮೋಡದ ಮಳೆಯಂತಿರುವ ಭಯಂಕರ ಬಾಣಗಳನ್ನು ಸುರಿಸಿದರು. 10 ದಿಕ್ಕುಗಳಲ್ಲಿಯೂ ದೇವಿಯ ಕಿರೀಟದ ಮೇಲೆಯೂ ಬಾಣಗಳು ತುಂಬಿದವು. ಬಾಣಗಳು ಉರಿ ಹೊಗೆಯನ್ನು ಓಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ರು. ರಾಕ್ಷಸನ ಬಾಣಗಳ ಸಮೂಹದಿಂದ ಜಗತ್ತು ನಡುಗಿತು, ಪರ್ವತಗಳು ಉರುಳಿದವು, ಸಮುದ್ರಗಳು ಕಾದು ಬರತಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ರು. ಮತ್ತು ಎತ್ತ ನೋಡಿದಳತ್ತ ಶರಮಯ ತೆಪ್ಪಿಸಿ ಇರುತ್ತಿರಲು ದೇವಿಯೋ ಎತ್ತಿ ಶಾಂಗತಿ ನಾರಾಜವೆರಡವನೋ ಬತ್ತಳಿಗೆ ಇನ್ನು ಇದು ಹೂಡಿಯೇ ಕುತ್ತಿದಳು ಮಹಾದೈತ್ಯ ಗಣಗಳ ಮತ್ತೆ ಸುರಿದನು ಚಕ್ಷುರನು ಕಣೆ ದೇವಿ ಎದುರಿನಲ್ಲಿ ಎತ್ತ ನೋಡಿದತ್ತ ಬಾಣಗಳ ಸಮೂಹವು ಮುಚ್ಚುತ್ತಾ ಇತ್ತು. ದೇವಿಯು ಶಿವ ವಿಷ್ಣುವಿನ ಬಿಂದುಗಳಿಗೆ 2 ಬಾಣಗಳನ್ನ ತೆಗೆದು ಹೂಡಿ ಆ ರಾಕ್ಷಸನ ಬಾಣಗಳನ್ನ ಅರ್ಧದಲ್ಲಿಯೇ ತುಂಡರಿಸಿದರು. ಆ ಚುಕ್ಷರನು ದೇವಿಯ ಎದುರಿನಲ್ಲಿ ಮತ್ತೆ ಬಾಣಗಳನ್ನ ಯಾವ ರೀತಿಯಾಗಿ ಚೆಲ್ತಾ ಇದ್ದ. ಮುಗಿ ಮುಗಿಸಿದವು ಚಕ್ಷುರನ ಶರ ಬಗೆ ಬಗೆಯ ಕಿಡಿ ಹೊಗೆ ಮುರುಳಿಯನ್ನು ಮುಗಿಸಿದವು ದಿವಿಜನಾರಣ್ಯವನಾಗ ಭುವನಗಳ ನಗದಗಿಸಿದವು ದೇವಿ ಎದುರಲಿ ನೀರಿರಿಸಿ ಕಡಗಲಿಗೆ ಶಾಂಭವಿ ನಗುತ್ತ ಕಡಿದಳು ದೈತ್ಯನನ್ನು ನೋಯಿಸಿದಳೈಯೆಂದ ಆ ಚಿಕ್ಷುರನ ಬಾಣಗಳು ತರತರದ ಕಿಡಿಗಳನ್ನು ಊರುತ್ತಾ ಗುಂಪು ಗುಂಪಾಗಿ ಉರಿಯುತ್ತಾ ಹೊರಟವು. ದಿವಿಜರ ಅರಣ್ಯವನ್ನು ಭೂಮಿಯನ್ನು ಉರಿಸಿದವು. ಆ ದೇವಿಯ ಎದುರಿನಲ್ಲಿ ಹೊಡೆಯುತ್ತಾ ಬರುತ್ತಿರುವ ಶಾಂಭವಿ ಅವುಗಳನ್ನು ನಗುತ್ತಲೇ ಆ ಬಾಣಗಳನ್ನು ಅರ್ಧದಲ್ಲೇ ತುಂಡರಿಸಿ ಆ ರಾಕ್ಷಸರನ್ನು ಕಷ್ಟಪಡಿಸಿದಳು. ಮತ್ತು ಉಕ್ಕಿದುದು ಕಡು ಕೋಪ ಶಿಗಿ ಹಣ ಮುಕ್ಕುಳಿಸಿದನು ಒಡೆಯ ಹೆಂಗಸ ದಿಕ್ಕುವೆನು ದಿಗುಗಲೆ ನಿನು ಚೌಡಗಿದು ಪೌರ್ಮುಖಕ್ಕೆ ಸಿಕ್ಕಿಸಿದ ಕಣೆಗಳನ್ನು ದೇವಿಯ ನಿಕ್ಕಿದನು ಕರ್ಣಾಂತ ಮುಷ್ಟಿಯ ಲಕ್ಕಟಾಪರ ದೇವತೆಂಬುದ ನರಿಯನರಿಯಂತ ಬಹು ಕೋಪ ಹೆಚ್ಚಾಯಿತು. ಆ ರಾಕ್ಷಸನು ಉರಿಯ ಕಿಡಿಗಳನ್ನು ಮುಕ್ಕುಳಿಸ್ತಾ ಇದ್ದ. ಆ ದೇವಿಯನ್ನು ದಿಕ್ಕುಗಳಿಗೆ ಬಲಿಯನ್ನು ಕೊಡುವೆನೆಂಬುದಾಗಿ ತುಟಿಯನ್ನು ಕಚ್ಚಿ ಬಿಲ್ಲಿಗೆ ಬಾಣವನ್ನು ಹಚ್ಚಿ ಕಿವಿಯವರೆಗೆ ಎಳೆದು ಬಾಣವನ್ನು ಆ ದೇವಿಯ ಎದುರಿನಲ್ಲಿ ಹೊಡಿತಾ ಇರ್ತಕ್ಕಂಥದ್ದು. ಅಯ್ಯೋ ಪರದೇವತೆ ಎಂಬುದನ್ನು ಕೂಡ ಅವನು ಮರೆತು ಬಿಟ್ಟಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ರು. ನಗುತ್ತ ಕಡಿದಳು ಶರವ ದೇಹದೊಳಗಿಸಿದಳು ರಕ್ತವನ್ನು ಸಿಂಧವ ತೆಗೆಸಿದಳು ಭಯ ಸಾರಥಿಯು ಎತ್ತಿದಳು ಯಮಪುರಕ್ಕೆ ಬಗೆ ಬಗೆಯ ಮಾಡಿದಳು ಭಿಕ್ಷುರನು ಒಡಿಗೆಯ ಪ್ರಾಣಕ್ಕೆ ದಿವಿಜರ ನಗಿಸಿದಳು ಮಹಾದೈತ್ಯ ದಳಗಳ ನಗಿಸಿದಳು ಎಂದ ಆ ಚಿಕ್ಷರನ ಬಾಣಗಳನ್ನು ಆನಂದದಿಂದಲೇ ತಾಯಿ ಕಡಿದಾಕ್ತಾ ಇದ್ದು ಅವನ ದೇಹದಲ್ಲಿ ರಕ್ತವನ್ನು ಹರಿಸಿದರು. ನಿಶಾನೆಯನ್ನು ಮತ್ತು ಕುದುರೆ ಸಾರಥಿಯನ್ನು ನಾಶ ಮಾಡಿದರು. ಚಿಕ್ಷರನ ಪ್ರಾಣಕ್ಕೆ ಅತಿಶಯ ದುಃಖವನ್ನು ಮಾಡಿದರು. ದೇವತೆಗಳು ನಗ್ತಾ ಇದ್ರು. ರಾಕ್ಷಸರ ಸೈನ್ಯವನ್ನು ನಾಶ ಮಾಡ್ತಕ್ಕಂಥದ್ದನ್ನು ದೇವತೆಗಳು ಕೂಡ ನೋಡ್ತಾ ಇದ್ರು. ಮತ್ತೆ ಏನಾಯ್ತು? ಎದ್ದ ನವ ಮಹಾಮೂರ್ಛೆ ತಿಳಿಯುತ್ತಲೆದ್ದ ಒಳಬಾರಳು ಓಲ್ಮೊಲೆಗೆ ಎದ್ದ ಪ್ರಳಯಾಂತಕನ ತೆರದಲ್ಲಿ ಅಡರಿ ಹೊಸರಥವ ಯುದ್ಧದೋಳ್ಹರಿ ಹರರ ಗೆಲುವೆನು ಗೆದ್ದಳೆಂದನು ಹೆಂಗಸಿಕೆಯೋ ಗೆದ್ದೆ ನಾದಡೆ ಚಿಕ್ಷುರ ನಾಮೆನಗೆ ಸಹಜನ್ನ
ಮಹಾಮೂರ್ಛೆಯಿಂದ ಮತ್ತೆ ಮೇಲೆದ್ದು ಸಮುದ್ರದೊಳಗಿನ ಕಿಚ್ಚಿನಂತೆ ಸಿಟ್ಟಿಗೆದ್ದು ಎದ್ದನು. ಪ್ರಳಯ ಕಾಲದ ರುದ್ರನಂತೆ ವಸರಥವನ್ನು ಹತ್ತಿ ಯುದ್ಧದಲ್ಲಿ ಹರಿಹರನ್ನ ಗೆಲ್ಲುವೆನು. ಈ ಹೆಂಗಸು ನನ್ನನ್ನು ಗೆದ್ದಳು, ಈಕೆಯನ್ನು ಗೆದ್ದಿನಾದರೆ ಎನೆ ಚಕ್ಷುರ್ನಾಮ ಅಂತಕ್ಕಂಥದ್ದು ಸತ್ಯವಾಗುತ್ತೆ ಅಂತ ಹೇಳಿ ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ದೇವಿ ಮೇಲೆ. ಯಾವ ರೀತಿಯಾಗಿ ಬರ್ತಾ ಇದ್ದ? ಏನು ತನಗ ಶರವನ್ನು ಕವಿಸಿದ ಚಿನ್ಮಯಾತ್ಮಕಳಾದ ದೇವಿಯ ಅನ್ವಿನ ಮೇಲುರುಳಿದವು ಪರ್ವತಗಳಾನಂದ ದಿನಕರನ ಪ್ರಭೆ ಮುದ್ರಿ ದಿಕ್ಕುಗಳನಿತು ಪರ್ವತವಾಗಿ ಭೂತಳ ವನಿತ ಉಳಿಯಾಯಿತು ತಗ್ಗಿದುದವನಿ ಕೇಳೆಂದ ಚಿದ್ರೂಪಳಾಗಿರ್ತಕ್ಕಂಥ ದೇವಿಯ ಶರೀರದ ಮೇಲೆ ಪರ್ವತದ ಬಾಣಗಳನ್ನು, ದೊಡ್ಡ ಪರ್ವತಗಳನ್ನು ಉರುಳಿಸಿದನು. ಸೂರ್ಯ ಪ್ರಕಾಶವು ಮುಚ್ಚುವಂತೆ ಎಲ್ಲ ದಿಕ್ಕುಗಳಲ್ಲಿ ಪರ್ವತ ಬೀಳಲು ಭೂಮಿಯು ಹುಡಿ ಹುಡಿಯಾಗಿ ಇಳಿಯಿತು. ಮತ್ತು ವಜ್ರಾಸ್ತ್ರದಲ್ಲಿ ಯಾವ ರೀತಿಯಾಗಿ ಸಂಹಾರವನ್ನು ಮಾಡ್ತಾ ಇದ್ದ ತಾಯಿ? ಗಿರಿಗಳು ಕೆಳದವು ಧರಣಿಯ ಸಂಖ್ಯವು ಒಡನೆ ಕವಿಸಿದ ಸಾಗರದ ಶರವಾಪರಾಂಬನಿಗೆ ಉಡಿಸಿದಳು ಒಣವಾಗ್ನಿ ಶರಕೆಯು ಕಿಡಿಯಿಡುತ್ತಲ ದೈತ್ಯ ವರ್ಷವ ಬಿಡದೆ ಸುರಿಸಲು ಓಡಿದಳು ಮರುತಾಸ್ತ್ರದಲ್ಲಿ ಎಂದ ಆ ವಜ್ರಾಸ್ತ್ರದಿಂದ ಲೆಕ್ಕವಿಲ್ಲದಷ್ಟು ಪರ್ವತಗಳನ್ನು ಪುಡಿ ಮಾಡಿಳು ತಾಯಿ. ಕೂಡಲೇ ಸಾಗರ ಬಾಣವನ್ನು ದೇವತೆಯ ಮೇಲೆ ಸುರಿಸಿದನು. ವಡವಾಗ್ನಿ ಬಾಣದಿಂದ ಅವೆಲ್ಲ ಸಮುದ್ರವನ್ನು ಬತ್ತಿಸಿದಳು. ದೈತ್ಯನು ಸಿಟ್ಟಾಗಿ ಮಳೆಯ ಬಾಣವನ್ನು ಒಂದೇ ಸಮನೆ ಸುರಿಸಲು ವಾಯುವಿನ ಬಾಣದಿಂದ ತಾಯಿ ಅದನ್ನು ಓಡಿಸಿದಳು. ಮತ್ತೇನಾಯ್ತು? ಕೋಪ ಬಹಳದಲ್ಲ ಸುರ ಕವಿಸಿದ ಭಾವ ಪ್ರಿಯಂತೆನು ತನಿಸಿ ಬಾ ನಾ ಪರಿಯನೇ ನೆಮ್ಮೆ ಒಪ್ಪಳಿಸಿದುದು ಬಾಳಿಕೆಯೋ ಓಬಿತೆಗೆದಳು ದಿನಕರಾಸ್ತ್ರವ ದೀಪಿಸಿತು ದೆಸೆದೆಸೆಗೆ ಕತ್ತಲೆ ಬೆಳಗಿದದು ಸಕಲ ಜಗ ಬೆಳಗಿದುದು ಕೇಳೆಂದ ಬಹುಕೋಪದಿಂದ ಚಿಕ್ಷುರ ಫಲ ಸ್ತ್ರೀಗಳೇ ಎಂದಿರುತ್ತಾ ನಿಶಿಪ ಎಂಬ ಬಾಣವನ್ನು ಪ್ರಯೋಗಿಸಲು ಎಲ್ಲ ಕಡೆ ಕತ್ತಲೆಯು ಆವರಿಸಿತು. ಆಗ ದೇವಿಯು ದಿನಕರಾಸ್ತ್ರ ಅಂತಕ್ಕಂಥ ಒಂದು ಅಸ್ತ್ರವನ್ನು ಪ್ರಯೋಗವನ್ನು ಮಾಡಿ ಎಲ್ಲ ದಿಕ್ಕುಗಳಲ್ಲಿಯೂ ಕತ್ತಲೆ ಹೋಗಿ ಸಕಲ ಜಗತ್ತು ಕೂಡ ಬೆಳಕುಳ್ಳದ್ದಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ತೇನಾಯಿತು? ಇಂದ್ರ, ಕುಬೇರ, ನಿರುತಿ, ಯಮ, ಆಗ್ನೇಯಾಸ್ತ್ರ, ಶೂಲ, ಸುದರ್ಶನಾಸ್ತ್ರ, ಸೂರ್ಯಾಸ್ತ್ರ ಮೊದಲಾದ ಅನೇಕ ಬಾಣಗಳನ್ನು ದೇವಿಯ ಮೇಲೆ ಆ ಚಿಕ್ಷುರ ಹೂಡ್ತಾ ಇದ್ದಾನೆ. ಆಗ ಏನಾಯಿತು? ಒಂದು ದೇವಿಯು ಎಲ್ಲವನ್ನು ಕೂಡ ಎಲ್ಲ ಬಾಣಗಳನ್ನು ಬಾಯಿಯೊಳಗೆ ನುಂಗುತ್ತಾ ಆ ಚಿಕ್ಷುರನ್ನು ನೋಡುತ್ತಾ ಬೆರಗಾಗ್ತಾ ಇದ್ದಾನೆ. ದೇವಿಯು ಬಾಯ ನಾಮರೂಪ ಅನ್ನವನ್ನು ತಿನ್ನುವ ಜ್ಞಾನವೇ ದೇವಿಯ ಬಾಯಿಯಾಗಿದ್ದರಿಂದ ಯುದ್ಧದಲ್ಲಿ ದೃಶ್ಯವಾದ ನಾಮರೂಪ ಪದಾರ್ಥಗಳನ್ನೆಲ್ಲ ನುಂಗಲು ಅಂದರೆ ತನ್ನಲ್ಲಿ ಐಕ್ಯ ಮಾಡಿಕೊಳ್ಳಲು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಕಣ್ಣಲ್ಲಿ ತೆಗೆದ ನಾರಾಯಣ ಮಹಾಸ್ತ್ರವ ಬಗೆಯ ಕಾಂಬುವ ವಿವಡ ಮುರುಗುವೆ ತಗ್ಗಿಸುವೆ ನೆನುತಾ
ಕಣ್ಣುಗಳಲ್ಲಿ ಕೆಂಪು ಕಿಡಿಗಳನ್ನು ಉದುರಿಸುತ್ತಾ ನಾರಾಯಣ ಎಂತಕ್ಕಂಥ ಒಂದು ಅಸ್ತ್ರವನ್ನು ತೆಗೆದು ಭಯಂಕರ ಬಾಣವನ್ನು ಈಕೆಯ ಶಕ್ತಿಯನ್ನು ನೋಡುವೆನು ಎಂಬುದಾಗಿ ಈ ಬಡಿವಾರವನ್ನು ಕಡಿಮೆ ಮಾಡುತ್ತೇನೆ ನಾನು, ಈ ಬಾಣವನ್ನು ಬಿಡಲು ಭಯಂಕರ ಬಾಣವು ಉರಿಯುತ್ತಿತ್ತು. ದೇವತೆಗಳು ಜಯ ಜಯವೆನ್ನುತ್ತಾ ಕೈಗಳನ್ನು ಮುಗಿದು ನಿಂತಿದ್ದರು. ಮತ್ತು ದೇವತೆಗಳು ನೋಡ್ತಾ ಇದ್ರು. ಆ ನಾರಾಯಣ ಅಸ್ತ್ರಕ್ಕಂತ ಅಸ್ತ್ರ ಎಲ್ಲ ಒಂದು ಕಡೆಯಿಂದ ಜಗತ್ತನ್ನೇ ಸುತ್ತ ಬರ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ರು. ನಮ್ಮ ಕೆಲಸ ಮುಗಿಯಿತು, ಈ ನಾರಾಯಣ ಅಸ್ತ್ರಕ್ಕೆ ಇದೆಲ್ಲವೂ ಬಲಿಯಾಗುವುದು, ದೇವಿಯು ಈ ಬಾಣದಿಂದ ಕಾಯುಗಳು ಕೊಲ್ಲುಗಳು ತಿಳಿಯದು ಎನ್ನುತ್ತಾ ದೇವತೆಗಳು ಮಾತನಾಡ್ತಾ ಇದ್ರು. ಎದುರಿಗೆ ಹಾಯಲು ಸ್ಥಳವಿಲ್ಲ, ಆ ರೀತಿಯಲ್ಲಿ ಆ ಬಾಣ ಇವರ ಎದುರಿಗೆ ಬರ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ರು. ಮತ್ತು ಏನಾಗ್ತಾ ಇತ್ತು, ಈ ನಾರಾಯಣ ಅಂತಕ್ಕಂಥ ಈ ಅಸ್ತ್ರಕ್ಕೆ ಯಾವುದು ಎದುರಿಲ್ಲ, ಎಲ್ಲವನ್ನು ಒಂದು ಕಡೆಯಿಂದ ಸುತ್ತ ಬರ್ತಾ ಇದೆ. ಈ ಭೂಮಿ ಒಡೆಯಿತು, ಆದಿಶೇಷನ ಎಡೆಯಲ್ಲಿರುವ ರತ್ನಗಳು ಉದುರಿದವು, ಪರ್ವತಗಳು ಚೂರು ಚೂರಾಗಿ ಬಿದ್ದವು, ಸಪ್ತ ಸಮುದ್ರಗಳು ಕುದ್ದು ಕುದ್ದು ಉರಿದು ಹುಕ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೆವು. ಈ ಬಾಣಕ್ಕೆ ಬ್ರಹ್ಮಾಂಡವು ನಾಶವಾಗುವುದಲ್ಲದೆ ಉಳಿಯದು ಅನ್ನುವಂತೆ ಶುದ್ಧವಾದ ಬಾಣ ಹರಿ ಉರಿಯುತ್ತಿರ್ತಕ್ಕಂಥದ್ದನ್ನ ದೇವತೆಗಳು ನೋಡ್ತಾ ಇದ್ರು. ಮತ್ತು ಯಾವ ರೀತಿಯಾಗಿ ಹೇಳ್ತಾ ಇದ್ರು, ಇತ್ತು. ಆಕಾಶದಿಂದ ಚುಕ್ಕಿಗಳು ಉರುತ್ತಾ ಇದ್ದು ಪೂರ್ಣ ಆಕಾಶ ಚೀರಿತು, ಹೇಳಲು ನೋಡಲು ಅಸಾಧ್ಯವಾಗಿತ್ತು. ಕಠಿಣತರವಾಗಿರ್ತಕ್ಕಂಥ ಬಾಣವನ್ನು ಬಿಲ್ಲಿನಿಂದ ಕೀಳುವವರೆಗೆ ಜಗ್ಗಿ ಆರ್ಪಡಿಸಿ ಆ ಪರದೇವತೆಗೆ ಹೋಗ್ತಕ್ಕಂಥದ್ದನ್ನ ಎಲ್ಲರೂ ನಾವು ನೋಡ್ತಾ ಇದ್ದೀವಿ ಎಂಬುದಾಗಿ ಶಿವನು ಹೇಳ್ತಾ ಇದ್ದಾರೆ. ಮತ್ತೆ ನಡೆದು ವೈಷ್ಣವ ಶರವು ಜಗವು ನುಡಿಸೆ ಮಹಾಪ್ರಳಯಾದಿ ಕೇವಲ ಕಿಡಿಗೆದರು ತನಿ ಶಾಂಭವಿಯ ನಸು ನಗೆಯ ವದನದಲ್ಲಿ ಅಡುಗಿದುದು ಭಯ ತಗ್ಗಿದುದು ಬೆದರೊಡಗಿದುದು ನಿರ್ಜರಿಗಾಕ್ಷಣ ಅಡು ಭಯವು ತೋರಿತ್ತು ದಾನವನ ಜಗತಿ ಎಂದ ಬಾಣ ಹೊರಟು ಇಡೀ ಜಗತ್ತನ್ನೇ ಒಟ್ಟುಗೂಡಿಸಿ ಹೆಚ್ಚಾಗಿ ಕಿಡಿಗಳನ್ನು ಸುರಿಸುತ್ತಾ ಮಹಾ ಪ್ರಳಯವನ್ನೇ ಕಾಣ್ತಾ ಇದ್ರು. ಈ ದೇವಿಯು ಮೂಳು ನಗೆಯ ನಗುಮುಖದಲ್ಲಿ ಬಂದು ಆ ಬಾಣ ಬಾಯೊಳಗೆ ತಾಯಿ ನುಂಗಿದ್ದನ್ನ ನಾವೆಲ್ಲವೂ ನೋಡಿದ್ವಿ ಎಂಬುದಾಗಿ ಆಗ ದೇವತೆಗಳಿಗೆ ಹೆದರಿಕೆ ಇಲ್ಲದಂತಾಯಿತು. ರಾಕ್ಷಸರ ಸಮುದಾಯಕ್ಕೆ ಭಯವು ಆವರಿಸಿತ್ತು. ಮತ್ತು ಏನು ಆಶ್ಚರ್ಯವಾಯಿತು,
ನನಗೆ ಬಹಳ ಭಯಂಕರವಾಗಿರ್ತಕ್ಕಂಥ ಆಶ್ಚರ್ಯವಾಯಿತು. ಏನಪ್ಪ ಆಶ್ಚರ್ಯ, ನಾನು ನೋಡ್ತಾ ಇದ್ದಂತೆ ಭಯಂಕರವಾಗಿರ್ತಕ್ಕಂಥ ಬಾಣವನ್ನು ಬಾಯೊಳಗೆ ನುಂಗಿಬಿಡ್ಲಲ್ಲ ಈಕೆ. ಈ ಕೈ ಏನು ಸಾಮರ್ಥ್ಯವಿದೆಯೋ ಭುವನದಲ್ಲಂತೂ ನಾನು ಕಂಡಿಲ್ಲ. ಹರ ಶಿವ ಈ ಎಲ್ಲ ಸೈನ್ಯವನ್ನು ಕೊಂದಳು, ನಮ್ಮನ್ನು ಸೋಲಿಸಲು ಎನ್ನುತ್ತಾ ಆ ಚುಕ್ಷರನ್ನು ತಲೆಯನ್ನು ಅಲ್ಲಾಡಿಸ್ತಾ ಏನೆಂಬುದಾಗಿ ಹೇಳ್ತಾ ಇದ್ದ. ನೋಡುವೆನು ಮಾತಾಡಿಸಿ ಆಡುವಳು ಏನುತ್ತರವ ಮಾತಾಡಿ ಕೊಡದಿರೆ ಕೊಲ್ಲುವೆನು ಬಿಡನೆನುತ ಬಲನಾಥ ಬಿಡನೆನುತ ಬಲನಾಥ ಕಾಡದನು ಒದರಿಸುತ್ತ ಹೆಜ್ಜೆಯ ನೀಡಿ ಮಾತಾಡಿಸಿ ದೇವಿಯ ರೂಢಿಯೊಳು ನೀ ಸತ್ವೆ ಸರಿ ಎಂದೆಂದ ನಾಗಕಣ ಉತ್ತರವನ್ನ ಏನು ಕೊಡುವಳು ಮಾತಾಡಿಸಿ ನೋಡ್ತೇನೆ ಎಂಬುದಾಗಿ ಆ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿಯನ್ನ ಉತ್ತರ ಕೊಡದಿದ್ದರೆ ಕೊಲ್ಲುತ್ತೇನೆ ಬಿಡುವುದಿಲ್ಲ ಎಂಬುದಾಗಿ ಭಯಂಕರ ಬಿಲ್ಲನ್ನು ಅಲ್ಲಾಡಿಸುತ್ತಾ ಹೆಜ್ಜೆಯನ್ನ ಮುಂದಿಟ್ಟು, ದೇವಿಯೇ ಭೂಮಿಯಲ್ಲಿ ನೀನು ಬಲವುಳ್ಳವಳು, ನಿನಗೆ ಸಮಾನರಾಗಿರ್ತಕ್ಕಂಥವರು ಯಾರೂ ಇಲ್ಲ ಎಂದು ಮಾತನಾಡಿಸ್ತಾ ಇದ್ದ. ಮತ್ತೆ ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಮುಂದುವರಿತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಶರಣಾರ್ಥಿಗಳು. ದೇವಿ ಪಾದಾರಿಂದಲೇ